ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕೃತಕ ಬುದ್ಧಿಮತ್ತೆಯ ಒಂದು ತುಂಬಾನೇ ಮುಖ್ಯವಾದ ಭಾಗ, ಅದುವೇ ಕಾಸ್ಟ್ ಫಂಕ್ಷನ್ಸ್. ಇದು ಒಂದು ಎಐ ಮಾಡೆಲ್ಗೆ ದಿಕ್ಸೂಚಿಯ ಹಾಗೆ ಕೆಲಸ ಮಾಡುತ್ತೆ. ಅದರ ಕಲಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತೆ. ಸರಿ, ಮೊದಲು ಈ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಒಂದು ಮಷೀನ್ ತಾನು ಮಾಡೋ ಪ್ರಿಡಿಕ್ಷನ್ಸ್ ಅಂದ್ರೆ ಭವಿಷ್ಯವಾಣಿಗಳು ಸರಿ ಇದೆಯಾ ಅಥವಾ ತಪ್ಪಾ ಅಂತ ಹೇಗೆ ತೀರ್ಮಾನ ಮಾಡುತ್ತೆ? ಅದಕ್ಕೆ ದಾರಿ ತೋರಿಸೋ ಆಂತರಿಕ ವ್ಯವಸ್ಥೆ ಯಾವುದು? ಉತ್ತರ ಸರಳ. ಅದಕ್ಕೊಂದು ನೈತಿಕ ದಿಕ್ಸೂಚಿ ಬೇಕು. ನಮ್ಮ ಟೆಕ್ನಿಕಲ್ ಭಾಷೆಯಲ್ಲಿ ಇದನ್ನೇ ನಾವು ಕಾಸ್ಟ್ ಫಂಕ್ಷನ್ ಅಂತ ಕರೆಯೋದು. ಈ ದಿಕ್ಸೂಚಿಯೇ ಮಾಡೆಲ್ ತನ್ನ ಗುರಿಯಿಂದ ಎಷ್ಟು ದೂರದಲ್ಲಿದೆ ಅಂತ ಅದಕ್ಕೆ ಪ್ರತಿಕ್ಷಣವೂ ಹೇಳ್ತಾ ಇರುತ್ತೆ. ಹೌದು, ಕಾಸ್ಟ್ ಫಂಕ್ಷನ್ ಅಂದ್ರೆ ಒಬ್ಬ ಕಟ್ಟುನಿಟ್ಟಾದ ಸ್ಕೋರ್ ಕೀಪರ್ ಇದ್ದ ಹಾಗೆ. ಯೋಚನೆ ಮಾಡಿ, ಮಾಡೆಲ್ ಕೊಡೋ ಪ್ರತಿಯೊಂದು ಉತ್ತರಕ್ಕೂ ಇದು ಸ್ಕೋರ್ ಕೊಡುತ್ತೆ. ತಪ್ಪುತ್ತರ ಕೊಟ್ರೆ ದೊಡ್ಡ ಪೆನಾಲ್ಟಿ, ಸರಿ ಉತ್ತರಕ್ಕೆ ಕಡಿಮೆ ಪೆನಾಲ್ಟಿ. ಇಡೀ ಟ್ರೈನಿಂಗ್ನ ಉದ್ದೇಶವೇ ಈ ಪೆನಾಲ್ಟಿ ಸ್ಕೋರ್ ಅಂದ್ರೆ ಕಾಸ್ಟ್ ಅನ್ನ ಆದಷ್ಟು ಸೊನ್ನೆಗೆ ಹತ್ರ ತರೋದು. ಸರಿ, ಹಾಗಿದ್ರೆ ಈ ವಿಷಯದ ಆಳಕ್ಕೆ ಇಳಿಯೋಣ. ಮೊದಲು ನಾವು ಈ ಎಐ ದಿಕ್ಸೂಚಿ ಅನ್ನೋ ಕಾನ್ಸೆಪ್ಟ್ ಅನ್ನ ನೋಡೋಣ. ಆಮೇಲೆ ಎರರ್ ಅಂದ್ರೆ ಏನು, ಅದಕ್ಕೆ ಬಳಸೋ ಬೇರೆ ಬೇರೆ ಪದಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಅಲ್ಲಿಂದ ರಿಗ್ರೆಷನ್ ಮತ್ತೆ ಕ್ಲಾಸಿಫಿಕೇಶನ್, ಈ ಎರಡು ಮುಖ್ಯ ಎಐ ಟಾಸ್ಕ್ಗಳಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಕೊನೆಗೆ ಇದನ್ನೆಲ್ಲ ಕೋಡ್ನಲ್ಲಿ ಹೇಗೆ ಬರೆಯೋದು ಮತ್ತು ಬಿಸ್ನೆಸ್ ಜಗತ್ತಿಗೆ ಹೇಗೆ ಲಿಂಕ್ ಮಾಡೋದು ಅಂತ ಚರ್ಚಿಸೋಣ. ಬನ್ನಿ ಶುರು ಮಾಡೋಣ. ನಮ್ಮ ಮೊದಲನೇ ಭಾಗಕ್ಕೆ ಸ್ವಾಗತ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ನಾವು ಬಳಸೋ ಪದಗಳ ಬಗ್ಗೆ ಸ್ಪಷ್ಟತೆ ಇರಬೇಕು. ನೋಡಿ, ಎಐ ಜಗತ್ತಿನಲ್ಲಿ ಲಾಸ್, ಕಾಸ್ಟ್ ಈ ಥರದ ಪದಗಳನ್ನ ಒಂದೇ ಅರ್ಥದಲ್ಲಿ ಬಳಸೋದು ಸಹಜ. ಆದರೆ ಅವುಗಳಿಗೆ ನಿರ್ದಿಷ್ಟವಾದ ಮೀನಿಂಗ್ ಇದೆ. ಬನ್ನಿ ಆ ವ್ಯತ್ಯಾಸಗಳನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದು ಲಾಸ್ ಫಂಕ್ಷನ್. ಇದು ತೀರಾ ಮೈಕ್ರೋ ಲೆವೆಲ್ನಲ್ಲಿ ಅಂದ್ರೆ ಪರಮಾಣು ಮಟ್ಟದಲ್ಲಿ ಎರರ್ನ ಅಳೆಯುತ್ತೆ. ಅಂದ್ರೆ ನಮ್ಮ ಮಾಡೆಲ್ ಒಂದೇ ಒಂದು ಡೇಟಾ ಪಾಯಿಂಟ್ಗೆ ಎಷ್ಟು ತಪ್ಪು ಉತ್ತರ ಕೊಡ್ತು ಅಂತ ಇದು ಹೇಳುತ್ತೆ. ಈಗ ಕಾಸ್ಟ್ ಫಂಕ್ಷನ್, ಇದು ಎಲ್ಲಾ ಪ್ರತ್ಯೇಕ ಲಾಸ್ಗಳ ಒಂದು ಸರಾಸರಿ ಅಂತ ಹೇಳ್ಬೋದು. ಅಂದ್ರೆ ಪೂರ್ತಿ ಟ್ರೈನಿಂಗ್ ಡೇಟಾ ಸೆಟ್ ಮೇಲೆ ನಮ್ಮ ಮಾಡೆಲ್ನ ಓವರಾಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದರ ಒಂದು ದೊಡ್ಡ ಚಿತ್ರಣವನ್ನ ಇದು ಕೊಡುತ್ತೆ. ಕೊನೆಯದಾಗಿ ಆಬ್ಜೆಕ್ಟಿವ್ ಫಂಕ್ಷನ್. ಇದು ಇನ್ನೂ ದೊಡ್ಡ ಕಾನ್ಸೆಪ್ಟ್. ನಮ್ಮ ಮಾಡೆಲ್ ಟ್ರೈನಿಂಗ್ನ ಅಂತಿಮ ಗುರಿ ಏನು ಅನ್ನೋದನ್ನ ಇದು ಹೇಳುತ್ತೆ. ಸಾಮಾನ್ಯವಾಗಿ ಕಾಸ್ಟ್ ಫಂಕ್ಷನ್ ಅನ್ನ ಕಡಿಮೆ ಮಾಡೋದೇ ಈ ದೊಡ್ಡ ಗುರಿಯ ಒಂದು ಪ್ರಮುಖ ಭಾಗ ಆಗಿರುತ್ತೆ ಅಷ್ಟೇ. ಸರಿ, ನಾವೀಗ ಟರ್ಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದೀವಿ. ಹಾಗಿದ್ರೆ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಇಲ್ಲಿ ರಿಗ್ರೆಷನ್ ಪ್ರಾಬ್ಲಮ್ಸ್ಗಳಲ್ಲಿ ಅಂದ್ರೆ ಕಂಟಿನ್ಯೂಸ್ ನಂಬರ್ಗಳನ್ನ ಪ್ರಿಡಿಕ್ಟ್ ಮಾಡುವಾಗ ಈ ಎರರ್ ಅನ್ನೋದು ನಿಜವಾಗಿ ಹೇಗೆ ಕಾಣುತ್ತೆ ಅಂತ ವಿಷುವಲೈಸ್ ಮಾಡೋಣ. ಕಾಸ್ಟ್ ಫಂಕ್ಷನ್ ಒಂದು ಲಾಸ್ ಲ್ಯಾಂಡ್ಸ್ಕೇಪ್ ಅನ್ನು ಸೃಷ್ಟಿ ಮಾಡುತ್ತೆ. ಇದನ್ನ ಒಂದು ಭೂಪ್ರದೇಶದ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ಇದರಲ್ಲಿ ಎತ್ತರದ ಬೆಟ್ಟಗಳೂ ಇವೆ, ಆಳವಾದ ಕಣಿವೆಗಳೂ ಇವೆ. ಬೆಟ್ಟಗಳು ಅಂದ್ರೆ ಜಾಸ್ತಿ ಎರರ್, ಕಣಿವೆಗಳು ಅಂದ್ರೆ ಕಡಿಮೆ ಎರರ್. ಮಾಡೆಲ್ನ ಗುರಿ ಏನು? ಈ ಭೂಪ್ರದೇಶದಲ್ಲಿ ಓಡಾಡಿ ಅತ್ಯಂತ ಆಳವಾದ ಕಣಿವೆಯನ್ನ ಅಂದ್ರೆ ಮಿನಿಮಮ್ ಎರರ್ ಇರೋ ಜಾಗವನ್ನ ತಲುಪೋದು. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಎಡಭಾಗದಲ್ಲಿ ಒಂದು ನಯವಾದ ಬಟ್ಲು ಆಕಾರದ ಲ್ಯಾಂಡ್ಸ್ಕೇಪ್ ಇದೆ. ಇಲ್ಲಿ ಆಪ್ಟಿಮೈಸರ್ ಅಂದ್ರೆ ಮಿನಿಮಮ್ ಎರರ್ ಹುಡುಕೋ ಅಲ್ಗಾರಿದಮ್ ಸುಲಭವಾಗಿ ಇಳಿಜಾರಿನಲ್ಲಿ ಜಾರಿಕೊಂಡು ಕೆಳಗಿನ ಪಾಯಿಂಟ್ಗೆ ತಲುಪಿಡ್ಬೋದು. ಆದರೆ ಬಲಭಾಗದಲ್ಲಿ ನೋಡಿ, ಲ್ಯಾಂಡ್ಸ್ಕೇಪ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಇದರಲ್ಲಿ ಸಣ್ಣ ಪುಟ್ಟ ಕಣಿವೆಗಳು ಅಂದ್ರೆ ಲೋಕಲ್ ಮಿನಿಮಾಗಳು ತುಂಬಿವೆ. ಆಪ್ಟಿಮೈಸರ್ ಈ ಸಣ್ಣ ಕಣಿವೆಗಳಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ. ನಿಜವಾದ ಆಳವಾದ ಕಣಿವೆ ಎಲ್ಲೋ ಇದೆ ಅಂತ ಅದಕ್ಕೆ ಗೊತ್ತೇ ಆಗದೆ ಇರ್ಬೋದು. ರಿಗ್ರೆಷನ್ನಲ್ಲಿ ಎರಡು ಪಾಪ್ಯುಲರ್ ಕಾಸ್ಟ್ ಫಂಕ್ಷನ್ಸ್ಗಳಿವೆ. ಮೀನ್ ಸ್ಕ್ವೇರ್ಡ್ ಎರರ್ ಅಥವಾ MSE ಮತ್ತೆ ಮೀನ್ ಅಬ್ಸಲ್ಯೂಟ್ ಎರರ್ ಅಥವಾ MAE. MSE ಏನ್ ಮಾಡುತ್ತೆ ಅಂದ್ರೆ ಎರರ್ನ ಸ್ಕ್ವೇರ್ ಮಾಡುತ್ತೆ. ಅಂದ್ರೆ ದೊಡ್ಡ ತಪ್ಪುಗಳಿಗೆ ಅಂದ್ರೆ ಔಟ್ಲೈಯರ್ಸ್ಗಳಿಗೆ ಸಿಕ್ಕಾಪಟ್ಟೆ ಪೆನಾಲ್ಟಿ ಕೊಡುತ್ತೆ. ಆದ್ರೆ MAE ಕೇವಲ ವ್ಯತ್ಯಾಸವನ್ನಷ್ಟೇ ನೋಡುತ್ತೆ. ಅದಕ್ಕೆ ಇದು ಔಟ್ಲೈಯರ್ಸ್ಗಳಿಂದ ಅಷ್ಟೊಂದು ಪ್ರಭಾವಕ್ಕೆ ಒಳಗಾಗಲ್ಲ. ಆದ್ರೆ ಇದನ್ನ ಆಪ್ಟಿಮೈಸ್ ಮಾಡೋದು ಸ್ವಲ್ಪ ಕಷ್ಟ. ಈ ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಬೇಕಲ್ವಾ? ಅದಕ್ಕೆ ಇರೋದೇ ಹ್ಯೂಬರ್ ಲಾಸ್. ಇದು ಸಣ್ಣ ತಪ್ಪುಗಳಿಗೆ MSE ತರ ಮತ್ತು ದೊಡ್ಡ ತಪ್ಪುಗಳಿಗೆ MAE ತರ ಕೆಲಸ ಮಾಡುತ್ತೆ. ಇದರಿಂದ ನಮಗೆ ಎರಡರ ಒಳ್ಳೆ ಗುಣಗಳು ಸಿಕ್ಕಿದ ಹಾಗಾಗುತ್ತೆ. ಸರಿ, ಇಲ್ಲಿಯವರೆಗೂ ಉತ್ತರ ಒಂದು ನಂಬರ್ ಆಗಿದ್ದಾಗ ಎರರ್ ಹೇಗೆ ಅಳೆಯೋದು ಅಂತ ನೋಡಿದ್ವಿ. ಆದರೆ ಉತ್ತರ ಒಂದು ನಂಬರ್ ಆಗಿಲ್ಲ, ಬದಲಿಗೆ ಹೌದು ಅಥವಾ ಇಲ್ಲ, ಬೆಕ್ಕು ಅಥವಾ ನಾಯಿ ಈ ತರಹ ಒಂದು ಚಾಯ್ಸ್ ಆಗಿದ್ರೆ ಆಗೇನ್ ಮಾಡೋದು? ಇದು ನಮ್ಮನ್ನ ಕ್ಲಾಸಿಫಿಕೇಶನ್ ಜಗತ್ತಿಗೆ ಕರ್ಕೊಂಡೋಗುತ್ತೆ. ಇಲ್ಲಿ ತಪ್ಪಿನ ಬೆಲೆಯನ್ನ ಹೇಗೆ ಲೆಕ್ಕ ಹಾಕ್ತಾರೆ? ಕ್ಲಾಸಿಫಿಕೇಶನ್ನಲ್ಲಿ ನಾವು ಲಾಗ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಬಳಸ್ತೀವಿ. ಇದರ ಹಿಂದಿರೋ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಇದು ಮಾಡೆಲ್ನ ಉತ್ತರಕ್ಕೂ
ನಿಜವಾದ ಉತ್ತರಕ್ಕೂ ಇರೋ ದೂರವನ್ನ ಅಳೆಯೋದಿಲ್ಲ. ಬದಲಿಗೆ ಮಾಡೆಲ್ ಎಷ್ಟು ಸರ್ಪ್ರೈಸ್ ಆಯಿತು ಅಂತ ಅಳೆಯುತ್ತೆ. ಉದಾಹರಣೆಗೆ ಒಂದು ಫೋಟೋ ನೋಡಿ ನಮ್ಮ ಮಾಡೆಲ್ 99% ಗ್ಯಾರಂಟಿ ಕೊಟ್ಟು ಇದು ನಾಯಿ ಅಂತ ಹೇಳುತ್ತೆ. ಆದರೆ ಅದು ನಿಜವಾಗಿ ಬೆಕ್ಕಿನ ಫೋಟೋ ಆಗಿದ್ರೆ ಆಗ ಮಾಡೆಲ್ ಮಾಡಿದ್ದು ಬರೀ ತಪ್ಪಲ್ಲ, ಅದು ಅತಿಯಾದ ಆತ್ಮವಿಶ್ವಾಸದಿಂದ ಮಾಡಿದ ತಪ್ಪು. ಈ ಸರ್ಪ್ರೈಸ್ಗೆ ಲಾಸ್ ತುಂಬಾನೇ ದೊಡ್ಡ ಪೆನಾಲ್ಟಿ ಕೊಡುತ್ತೆ. ಓಕೆ, ನಾವು ಥಿಯರಿ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಆದರೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಕೋಡ್ನಲ್ಲಿ ಹೇಗೆ ಕಾಣುತ್ತೆ? ಬನ್ನಿ ಈಗ ಕಾನ್ಸೆಪ್ಟ್ಸ್ಗಳಿಂದ ಕೋಡ್ಗೆ ಜಂಪ್ ಮಾಡೋಣ. ಈ ಐಡಿಯಾಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಸೈಕಿಟ್ ಲರ್ನ್ನಂತಹ ಪವರ್ಫುಲ್ ಲೈಬ್ರರಿಗಳು ಇರೋದ್ರಿಂದ ಈ ಕಾಸ್ಟ್ ಫಂಕ್ಷನ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು ಆಶ್ಚರ್ಯ ಆಗುವಷ್ಟು ಸುಲಭ. ಉದಾಹರಣೆಗೆ ಇಲ್ಲಿ ನೋಡ್ತಿರೋ ಹಾಗೆ SGD ರೆಗ್ರೆಸರ್ ಅನ್ನೋ ಕ್ಲಾಸ್ನಲ್ಲಿ ನಾವು ಒಂದೇ ಒಂದು ಪ್ಯಾರಾಮೀಟರ್ ಚೇಂಜ್ ಮಾಡಿ ನಮಗೆ ಬೇಕಾದ ಲಾಸ್ ಫಂಕ್ಷನ್, ಅದು MSC ಇರ್ಬೋದು, ಹ್ಯೂಬರ್ ಲಾಸ್ ಇರ್ಬೋದು, ಆಯ್ಕೆ ಮಾಡ್ಬೋದು. ಉಳಿದ ಕಾಂಪ್ಲೆಕ್ಸ್ ಮ್ಯಾಥಮ್ಯಾಟಿಕ್ಸ್ ಎಲ್ಲವನ್ನೂ ಲೈಬ್ರರಿಯೇ ನೋಡ್ಕೊಡುತ್ತೆ. ಆದರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಟಿಪ್ ಇದೆ. ಇದು ನಿಮ್ಮ ಮಾಡೆಲ್ ಎಷ್ಟು ಬೇಗ ಟ್ರೈನ್ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡಬಹುದು. ಅದುವೇ ಫೀಚರ್ ಸ್ಕೇಲಿಂಗ್. ನಿಮ್ಮ ಇನ್ಪುಟ್ ಫೀಚರ್ಗಳು ಬೇರೆ ಬೇರೆ ಸ್ಕೇಲ್ನಲ್ಲಿದ್ರೆ, ಉದಾಹರಣೆಗೆ ವಯಸ್ಸು ವರ್ಷಗಳಲ್ಲಿ ಮತ್ತೆ ಆದಾಯ ಲಕ್ಷಗಳಲ್ಲಿ, ಆಗ ಲಾಸ್ ಲ್ಯಾಂಡ್ಸ್ಕೇಪ್ ಎಡಭಾಗದ ಚಿತ್ರದಲ್ಲಿರೋ ತರಹ ವಿಚಿತ್ರವಾಗಿ ಚಾಚ್ಕೊಂಡಿರುತ್ತೆ. ಆಗ ಆಪ್ಟಿಮೈಸರ್ ನಿಧಾನವಾಗಿ ಅಂಕುಡೊಂಕೆಯಾಗಿ ಸಾಗಬೇಕಾಗತ್ತೆ. ಆದರೆ ನೀವೇನಾದರೂ ಡೇಟಾವನ್ನ ಸ್ಕೇಲ್ ಮಾಡಿದ್ರೆ ಬಲಭಾಗದ ಚಿತ್ರದಲ್ಲಿರೋ ಹಾಗೆ ಲ್ಯಾಂಡ್ಸ್ಕೇಪ್ ಒಂದು ಪರ್ಫೆಕ್ಟ್ ಬಟ್ಟಿನ ಹಾಗೆ ಆಗುತ್ತೆ. ಆಗ ಆಪ್ಟಿಮೈಸರ್ ತನ್ನ ಗುರಿಯನ್ನ ನೇರವಾಗಿ ಮಿಂಚಿನ ವೇಗದಲ್ಲಿ ತಲುಪುತ್ತೆ. ನಾವು ನಮ್ಮ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೂ ನಾವು ಟೆಕ್ನಿಕಲ್ ಆಗಿ ಏನು ಸರಿ ಅಂತ ನೋಡಿದ್ವಿ. ಆದರೆ ಮಾಡೆಲ್ಗೆ ಸರಿ ಅಂತ ಅನಿಸಿದ್ದು ನಿಜವಾದ ಜಗತ್ತಿಗೆ ತಪ್ಪು ಅಂತ ಅನಿಸಿದ್ರೆ ಏನಾಗತ್ತೆ? ನಮ್ಮ ಮಾಡೆಲನ್ನು ಬಿಸ್ನೆಸ್ ರಿಯಾಲಿಟಿಗೆ ಹೇಗೆ ಹೊಂದಿಸೋದು ಅಂತ ಈಗ ಚರ್ಚಿಸೋಣ. ಇದಕ್ಕೊಂದು ಫೇಮಸ್ ಉದಾಹರಣೆ ಇದೆ, ಟ್ಯಾಂಕ್ ಪ್ರಾಬ್ಲಮ್. ಅಮೆರಿಕನ್ ಮಿಲಿಟರಿ ಟ್ಯಾಂಕ್ಗಳನ್ನ ಗುರುತಿಸೋಕೆ ಒಂದು ಮಾಡೆಲ್ಗೆ ಟ್ರೈನಿಂಗ್ ಕೊಟ್ಟಿತ್ತು. ಆದರೆ ಆಗಿದ್ದೇನೆಂದ್ರೆ, ಟ್ಯಾಂಕ್ ಇದ್ದ ಎಲ್ಲ ಫೋಟೋಗಳನ್ನ ಮೋಡ ಕವಿದ ವಾತಾವರಣದಲ್ಲಿ ಮತ್ತು ಟ್ಯಾಂಕ್ ಇಲ್ಲದ ಫೋಟೋಗಳನ್ನ ಬಿಸಿಲಿರುವಾಗ ತೆಗೆಯಲಾಗಿತ್ತು. ಕೊನೆಗೆ ಮಾಡೆಲ್ ಕಲ್ತಿದ್ದು ಟ್ಯಾಂಕ್ ಗುರ್ತಿಸೋದನ್ನಲ್ಲ, ಬದಲಿಗೆ ಆಕಾಶ ನೋಡಿ ವೆದರ್ ಹೇಗಿದೆ ಅಂತ ಹೇಳೋದನ್ನ. ಇದು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ನಮ್ಮ ಮಾಡೆಲ್ ನಾವು ಕೊಟ್ಟ ಡೇಟಾದಷ್ಟೇ ಸ್ಮಾರ್ಟ್, ಮತ್ತು ಅದು ಸರಿಯಾದ ಉತ್ತರಕ್ಕೆ ಸಿಕ್ಕಾಪಟ್ಟೆ ಸೋಮಾರಿ. ಶಾರ್ಟ್ಕಟ್ ಹುಡುಕುತ್ತೆ, ಆ ಕಾರಣ ತಪ್ಪಾಗಿದ್ರೂ ಪರವಾಗಿಲ್ಲ. ಇದು ನಮ್ಮನ್ನ ಈ ಇಡೀ ಚರ್ಚೆ ಅತ್ಯಂತ ಮುಖ್ಯವಾದ ಪಾಯಿಂಟ್ಗೆ ತಂದು ನಿಲ್ಲಿಸುತ್ತೆ. ನಾವು ಬರೀ MSC ಅಥವಾ ಅಕ್ಯುರಸಿ ತರಹದ ಮೆಟ್ರಿಕ್ಗಳನ್ನು ನೋಡಿದ್ರೆ ಸಾಕಾಗಲ್ಲ. ಯೋಚನೆ ಮಾಡಿ, ಬ್ಯಾಂಕ್ ಫ್ರಾಡ್ ಡಿಟೆಕ್ಷನ್ ಮಾಡೆಲ್ನಲ್ಲಿ ಒಂದು ನಿಜವಾದ ಫ್ರಾಡ್ನ ಮಿಸ್ ಮಾಡ್ಕೊಡೋದು, ಅಂದರೆ ಫಾಲ್ಸ್ ನೆಗೆಟಿವ್, ಒಂದು ಸಾಮಾನ್ಯ ಟ್ರಾನ್ಸಾಕ್ಷನ್ನ ಫ್ರಾಡ್ ಅಂತ ತಪ್ಪಾಗಿ ಹೇಳೋದಕ್ಕಿಂತ, ಅಂದರೆ ಫಾಲ್ಸ್ ಪಾಸಿಟಿವ್ಗಿಂತ 1000 ಪಟ್ಟು ಹೆಚ್ಚು ನಷ್ಟ ಉಂಟು ಮಾಡುತ್ತೆ. ಅದಕ್ಕೆ ನಮ್ಮ ಕಾಸ್ಟ್ ಫಂಕ್ಷನ್ ಈ ಬಿಸ್ನೆಸ್ ರಿಯಾಲಿಟಿಯನ್ನು, ಈ ನಿಜವಾದ ನಷ್ಟವನ್ನು ಪ್ರತಿಬಿಂಬಿಸಲೇಬೇಕು. ಹಾಗಾಗಿ ಈ ಚರ್ಚೆ ಕೊನೆಯಲ್ಲಿ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಾವು ಬಳಸ್ತಿರೋ ಕಾಸ್ಟ್ ಫಂಕ್ಷನ್ ಅಂದರೆ ನಮ್ಮ ಮಾಡೆಲ್ನ ದಿಕ್ಸೂಚಿ ನಿಜವಾಗ್ಲೂ ನಮ್ಮ ಗುರಿಯತ್ತಿದೆಯಾ, ಅಥವಾ ಅದು ನಮ್ಮನ್ನು ಎಲ್ಲೋ ಬೇರೆ ಕಡೆಗೆ, ನಮಗೆ ಗೊತ್ತಿಲ್ಲದ ಪರಿಣಾಮಗಳ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಈ ಬಗ್ಗೆ ಯೋಚನೆ ಮಾಡೋದು ತುಂಬಾನೇ ಮುಖ್ಯ.